ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಇವತ್ತು ಶ್ವೇತಾ ಮತ್ತು ಪಾಪು 5 ಮಂತ್ಸ್ ಆದಮೇಲೆ, ಪಾಪುಗೆ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮನೆಗೆ ಬರ್ತಾ ಇದ್ದಾರೆ. ಹಾಗಾಗಿ ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮಾಡಿಬಿಟ್ಟು ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಮಾ ನಾವು ರೆಡಿ ಮಾಡ್ತಾಯಿದ್ದೀವಿ. ಬೆಳಗ್ಗೆನೇ ಮಾರ್ಕೆಟಿಂದ ಫ್ಲವರ್ಸ್ ಎಲ್ಲ ತರಿಸಿಟ್ಟಿದ್ಲು. ಸೊ ನಾನು ಕೂಡ ಬೇಗ ಮನೆಯಿಂದ ಹೋದೆ, ಎಲ್ಲ ರೆಡಿ ಮಾಡೋಣ ನಾವೇ ಅಂತ ಹೇಳ್ಬಿಟ್ಟು. ಏನಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಫ್ಲವರ್ ಡೆಕೋರೇಷನ್ ಮತ್ತು ಸ್ವಲ್ಪ ಬಲೂನ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ಅಲ್ವಾ ಪಾಪು ಮನೆಗೆ ಬರ್ತಾ ಇರೋದು, ಹಾಗಾಗಿ ಎಲ್ರಿಗೂ ಖುಷಿ ಇತ್ತು. ನಮ್ಮ ಬೇಬಿ ಗರ್ಲ್ನ ಹೇಗೆ ವೆಲ್ಕಮ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ಬೋದು ನೀವು. ಸೊ ಈ ವ್ಲಾಗ್ ಫುಲ್ ಅದೇ ಆಗಿರುತ್ತೆ. ಸೊ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಂದಿನ ಇಲ್ಲ ಹಿಂಗೆ ಇಟ್ಕೊಳಕ್ಕೇನಾಗುತ್ತೆ. ಇದ ಹಿಂಗೆ ಹಂಗೆ ಬಿಡ್ಸೋಣ. ಬಟಾನ್ಸ್ ನೋಡಿ, ಇಲ್ಲಿ ಬಟಾನ್ಸ್ ಎಲ್ಲ ಕಲರ್ ಸೇವಂತಿಗೆ, ಅದು ಅಲ್ವೇನೆ? ಕಲರ್ ಸೇವಂತಿಗೆನ ಬಟಾನ್ಸ್ ಅನ್ಸುತ್ತೆ ನೋಡಿ. ಇದು ರೋಸ್. ಇವಾಗ ಚೆಂಡು ಹೂವು ಪೆಟಲ್ಸ್ ಬಿಡ್ಸಾಯ್ತು. ದೆನ್ ಇವಾಗ ರೋಸ್ ಬೆಳೆಸ್ತಿದೀವಿ. ಬಟಾನ್ಸ್ ಈ ತರ ಬರಲ್ಲ, ಅದು ಇಷ್ಟ ಅಗಲ ಬರಲ್ಲ. ಇದು ಕಲರ್ ಸೇವಂತಿಗೆ ಅಂತೆ. ಫುಲ್ಲು ಎಲ್ಲೋ ಅಲ್ಲಿ ಒಂದು 2 ಲೈನ್ ಅಷ್ಟೇ ಹೂವು ಬರೋದು. ಇದು ಕಲರ್ ಸೇವಂತಿಗೆ. ಇದು ಬಿಡ್ಸೋದೇ ಕಷ್ಟ. ರೋಸ್ ಈಸಿ ಐತಿ ಬಿಡಿಸ್ಬೋದು. ಅದಕ್ಕೆ ತಂಡ ನೀನೇ ತಗೊಂಡಳ ಸುಟ್ಕೊಂಡ, ನಾನು ಸುಟ್ಕೊಂಡಿದ್ದೆ. ರೋಸ್ ಅಂತಾನೆ ಸುಟ್ಕೊಂಡೆ, ಅದು ರೋಸ್ ಅಲ್ಲ. ಸ್ಪೆಕ್ಸ್ ತರಬೇಕಿತ್ತು. ಗೈಸ್, ಇವಾಗ ನಮ್ಮ ಬೇಬಿ ಗರ್ಲ್ ಮನೆಗೆ ಬರ್ತಾ ಇದ್ದಾಳೆ. ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದೀವಿ. ಇವಾಗ ಏನು ಮಾಡ್ತಿದ್ದೀವಿ? ಸದ್ಯಕ್ಕೆ ಬಲೂನ್ಸ್ ಊದ್ತಾ ಇದ್ದೀವಿ. ಫ್ಲವರ್ಸ್ ಎಲ್ಲ ಈ ಥರ ಬಿಡಿಸಿಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಫ್ಲವರಲ್ಲಿ ಡೆಕೋರೇಷನ್ ಮಾಡಿಬಿಟ್ಟು ಫಸ್ಟ್ ಬೇಬಿ ಹಾಕಿ, ಆಮೇಲೆ ಬಲೂನ್ಸ್ ಬೇಬಿ ವೆಲ್ಕಮ್ ಮಾಡ್ತೀಯಾ? ವೆಲ್ಕಮ್ ಬೇಬಿ. ಫಸ್ಟ್ ಇದೇನು ಅಗ್ಲನೇ ಆಗ್ತಿಲ್ಲ. ಅದೇ ಅಪ್ಪ, ಅದು ವೈರ್ ಬೇಕು ಬಲೂನ್ ಮೇಲಕ್ಕೆ ನೋಡೋಣ. ಕಮ್ಮಂತೂ ಬೇಬಿ ಬರ್ಬೇಕು ಫಸ್ಟ್ ಕ್ಲಾಸ್. ಹೇಳಿದ್ ಫಸ್ಟ್ ಬೇಬಿ ಹಾಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹಾಕೋಣ ಅಂತ ಅಗ್ಲ ಆಗುತ್ತೆ ಅಂತ ಅರ್ಥ ಆಯ್ತು ಇಬ್ರಿಗೆ. ಇವಾಗ ಬಂದ್ರಂತ ನಾವು ಅದೇ ಅವ್ರಿಗೆ ಕಾರಣಕ್ಕೆ ಎಷ್ಟೊತ್ತಾಗೋದು ಗೊತ್ತಾ? ನಾವು ನಮ್ದೇ ಇವಾಗ ಲೇಟ್ ಆಗೋದು.
ಮಾಡ್ಕೊಡ್ತಾರೆ. ಡೆಕೋರೇಷನ್ ಕೊಡಿ, ನಾವು ಬಂದು ಮಾಡ್ಕೊಡ್ತೀವಿ. ಈ ಮೇಡಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತಾರೆ, ಸೂಪರ್ ಆಗಿ ಮಾಡ್ಕೊಡ್ತಾರೆ. ಅವ್ರ ಜೊತೆ ನಾವು ಬರ್ತೀವಿ, ನಮ್ಗೆ ಕೊಡಿ. ಇಲ್ಲಿ ಡೋರ್ ಓಪನ್ ಮಾಡ್ತೀವಲ್ವಾ? ಬರಲ್ಲ, ಅದು ಗ್ಯಾಪ್ ಐತಲ್ಲ. ಏನೂ ಆಗಲ್ಲ ಬರೋಣ. ಡೋರ್ ತೆಗಿಬೇಕು ಮೇಡಮ್, ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಷ್ಟೇ. ಅಯ್ಯೋ ಇಲ್ಲೆಲ್ಲ ಇದಾಗ್ತದಂಗೆ. ಇಲ್ಲ ನೀನ್ ಮಾಡೋದಲ್ಲ ಮಧ್ಯ. ಈ ಕಾಲ್ ಎತ್ಕೊಳ್ರಿ, ನೀಟಾಗಿ ನಾನು ಹಾಕ್ತಿದ್ದೀನಿ. ಇಂಥ ಅದೃಷ್ಟ ಯಾರಿಗಾರು ಸಿಗುತ್ತಾ? ಇಷ್ಟೊಂದು 1000 ರೂಪಾಯಿ ದುಡ್ಡು ಹೂವಿನ ಮೇಲೆ ನಡೆದಿರೋದು. ಅದೇ ಒಂದ್ಸಿಗೊಂದು ಸಿಕ್ಕಿದೆ, ಮುಂಚೆಗೆ ನಡೆಯಲ್ವಲ್ಲ, ಸ್ಪೇಸ್ ಸಿಕ್ಕೈತೆ. ನಾವೇ ಫಸ್ಟ್ ನೋಡಿದ್ದು ನೋಡ್ತೀವಿ. ಆನ್ ಮಾಡಿದ್ದೀನಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ. ವಾವ್, ಸೂಪರ್ ಕಾಂಬಿನೇಷನ್ ಇದೆ, ಯೆಲ್ಲೋ ಆ್ಯಂಡ್ ರೆಡ್. ಮುಂದೆ ಏನದು ಊರ್ಲಿ ಸುರಿಬಾರ್ದಿತ್ತು, ನೀನು ಹಾಕ್ಬೇಕಾಯ್ತು. ನೋಡಕ್ಕ ಅದ್ರ ಮಧ್ಯಕ್ಕೆ ನಾವು ಸ್ವಲ್ಪ ಎಲ್ಲೋ ಹಾಕಿರೋದು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ವಾ? ಇಲ್ಲ ವೈಟ್ರ್ ಬರೆಯೋಣ ಅಂತ ಕಣೆ. ಹ್ಞೂ, ಓಕೆ ಓಕೆ. ಅಂತ ವೈಟ್ರ್ ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪರ್ಪಲ್ ಇದ್ರ ಮೇಲೆ ಶ್ವೇತಾ ಬರ್ದಿದಂಗೆ ಫುಲ್ ಸರ್ಪ್ರೈಸ್ ಆಗ್ಬಿಡ್ತಾಳೆ. ಆಕ್ಚುಲಿ ಹಿಂಗೆಲ್ಲ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಮೇ ಬಿ. ಅಂದ್ರೆ ಅನ್ಕೊಂಡಿರ್ತಾಳೆ, ಇಷ್ಟೊಂದು ಮಾಡ್ತಾರೆ ಅನ್ಕೊಂಡಿರ್ತಾಳೆ. ಸಿಂಪಲ್ ಆಗಿ ಮಾಡ್ಕೊಳ್ತೀನಿ, ಬಟ್ ಹಿಂಗಿಲ್ಲ ಅಂತ ಏನು ಹೇಳಿಲ್ಲ. ಸಿಂಪಲ್ ಅಂತ ಅನ್ಕೊಂಡಿರ್ತಾರೆ. ಸಾಕ್ಕೊಡಿ ಹೋದಮ್ಮಗೋ. ಇವಾಗ ವೆಲ್ಕಮ್ ಅಂತ ಬರಿಬೇಕು. ಯಾರು ಚೆನ್ನಾಗಿ ಬರೀತಾರೆ ನೋಡೋಣ. ನಾನಂತೂ ಬರೆಯಲ್ಲ. ಇಲ್ಲಿ ಬೆಳಿಗ್ಗೆ ವೆಲ್ಕಮ್ ಅಂತ ಇಲ್ಲಿ ಬರಬೇಕು. ಫುಲ್ ಒಂದೇ ಲೈನಲ್ಲಿ ಬರಲಿ. ಬೇಬಿ ಬೇಡವಾ? ಬೇಡ, ವೆಲ್ ಅಂತ ಅಲ್ಲಿಗೆ ಬರ್ದು, ಕಮ್ ಅಂತ ಇಲ್ಲಿಗೆ ಬರೆಯೋಣ. ಬರೀ ಇದಾವಲ್ವಾ? ವೆಲ್ಕಮ್ ಅಂತ ಬರೀತಿದ್ದೀವಿ ನಾವು ಇವಾಗ. ಮಿಕ್ಸ್ ಆಗಬಾರ್ದು, ಮಿಕ್ಸ್ ಆದರೆ ತೆಗಿಯೋಕ್ಕಾಗಲ್ಲ. ಚೆನ್ನಾಗೂ ಕಾಣಲ್ಲ ಆಮೇಲೆ. ನಿಧಾನ ಆದ್ರೂ ಪರವಾಗಿಲ್ಲ. ಒಂಚೂರು ಡಬ್ಲು ಈ ಕಡೆ ಬರಬೇಕಾಗಿತ್ತು. ಬಿಡು ಏನಾದ್ರು. ಸರಿ ಹೋಗುತ್ತೆ ನೋಡಿಲ್ಲ. ಹೂವು ಮಿಕ್ಕಿದ್ರೆ ಸ್ಟೆಪ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕಿತ್ತು. ಸರಿ ಆಯ್ತು. ಬಿಸಿಲು ಇನ್ನು ಹೆಂಗ್ ಹೊಡಿತೈತೆ ಗೊತ್ತಾ? ಇಲ್ಲಿ ಓ ಬರಬೇಕು. ಹಾಂ, ಸಿ ಒಂಚೂರು ಈ ಕಡೆಗೆ ಬರೀ ಅಷ್ಟೇ. ನೋಡಿ ಫಸ್ಟ್ ಕಮ್ಮು ಎಡ್ಜಿಂದ ಬರೀ. ಇಲ್ಲಿಗೆ ಸಿ ಬರಬೇಕು. ಹಾಂ, ಇಲ್ಲಿಗೆ ಓ, ಎಮ್, ಇ. ಹ್ಞೂ, ಇಲ್ಲಿಗೆ ಸಿ ಬರೆಯೋಣಲ್ಲ. ಫಸ್ಟ್ ಸಿ ಬರೀ. ನೀನು ಸ್ಟಾರ್ಟಿಂಗ್ ಬರೀ. ಹಾಂ, ಈಗ ಕರೆಕ್ಟ್ ಆಗುತ್ತೆ ಬರೀ. ಫುಲ್ ಬರೀ ಅಷ್ಟೊತ್ತಿಗೆ. ಫ್ಲವರ್ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ ಹರ್ಷಿತಾ ಅವರು. ಸಾಕಲ್ಲ ಸಿ? ಕೆಳಗಡೆ ಒಂಚೂರು ಉದ್ದ ಮಾಡು. ಸಾಕಾ? ಒಳಗೇನೋ ಮಾಡ್ತಿದ್ದಾರೆ, ನೋಡೋಣ ಬನ್ನಿ. ತಟ್ಟೆ ಈಗ ರೆಡಿ ಮಾಡಿದ್ದಾರೆ. ಅಲ್ಲಿಗೆ ರತ್ನೀರು ಹಾಕ್ಬೇಕು. ರತ್ನೀರ್ ತಾನೆ? ಗೊತ್ತಿಲ್ಲ ಕಣೆ. ಏ, ಇನ್ನೇನಂತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ. ನನಗೂ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ರತ್ನೀರ್ ಅನ್ನೋದು ಅಲ್ವನೇ? ಹಾಂ, ನೋಡು. ಓ ಕರೆಕ್ಟ್ ಆಯ್ತಾ? ಎಮ್ಮಿ ಮೀ
ಯಮ್ಮಿ ಯಮ್ಮಿ. ಏಮಿ ಅವಳು ಏಮಿ. ಏನು ಮಾಡೋಣ ಗೊತ್ತಾ, ಮುಗ್ದ ಮೇಲೆ ಫ್ಲವರ್ಸ್ ಎಲ್ಲ ನಾವೇ ತೊಗೊಂಡೋಗ್ಬಿಡೋಣ ಥಿಯೇಟರ್ ಹತ್ರ. ಅಭಿಮಾನ ಜಾಸ್ತಿ ಐತೈತೆ, ತೋರಿಸ್ಕೊಳ್ಳೋಣ. ಅದು ವೈಟ್ ಮಿಕ್ಕೈತೆ ನಮ್ಮ ಎಸ್, ಮಿಗುತ್ತೆ. ಕೆಳಗಪ್ಪರನ ಹ್ಞೂ, ಪ್ಯಾಂಟಿಂದ ಹಾಳಾದ ಸಮಯ. ಸಾಕಲ್ವಾ ಯಮ್ಮು? ಹ್ಞೂ. ಈ ಕರೆಕ್ಟ್ ಎಮ್ಮ ಆ ಕಡೆ ಒಂದು ಸ್ವಲ್ಪ ಪೆಟ್ಟು. ಸಾಕಾ? ಹ್ಞೂ. ಗಾಳಿ ಬಂದ್ರೆ ಏನು ಮಾಡೋದೀಗ? ಇದನ್ನ ಹಾಕೋಣ ಡೋರ್ನ. ಡೋರ್ ಹಾಕೋಣ. ಅಯ್ಯೋ ದೊಡ್ಡಪ್ಪ ಡೋರ್ ಹಾಕ್ಬೇಕಿತ್ತು. ಇದನ್ನ ಎಳ್ಕೊಳ್ಳೋದು ಹೆಂಗೆ? ಅದ್ರ ಒಳಗಡೆ ಹಾಕೋಣ. ಇಲ್ಲಿ ಇದನ್ನ ತಗಿ, ಇಲ್ಲೊಂದು ಕೂಡ. ಅಲ್ಲೊಂದು ಸ್ವಲ್ಪ ಹಾಕ್ರಿ ರೆಡ್ನ. ಒಳಗಡೆ ವೈಟ್ ತಗೊಂಡೋಗಿ. ವೈಟ್ ತಗೊಂಡೋಗು. ಸ್ವಲ್ಪ ರೆಡ್ ಹಾಕಿ ಕಡೆ ಕುಂತು. ಒಳಗಡೆ ಮೇಲೆ ಇದಾ? ಬಂತು 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 ಬಂತು. ಯಾವ್ದು ಹೆಂಗಾರ ಹಾಳಾಗೋರೆ ವೆಲ್ಕಮ್ ಮಾಡಬಾರ್ದು ಅಷ್ಟೇ. ಹ್ಞೂ. ಅದು ಎಮ್ಮನೆ ಓದಂಗ ಆಯ್ತು ಅಲ್ಲಿ. ಇಲ್ಲಿ? ಮಾಡ್ದೆ ಹೆಂಗ ನೀನು? ಹ್ಞೂ. ಇಲ್ಲಿ ಮೇಡಮ್ ಅವರು ಏನು ಮಾಡ್ತಿದ್ದೀರಾ? ಇದೇನಿದು ಆರತಿ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಲೈಟಲ್ಲಿದೆ. ಮಿಣ ಮಿಣ ಲೈಟು. ಸಿ ಮೇಡಮ್ ಅವರು ಈ ಥರ ರೆಡಿ ಆಗಿದ್ದಾರೆ. ಆರತಿ ಮಾಡೋಕ್ಕೆ ನಾವು ಸ್ಯಾರಿ ಹಾಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಅವರಿನ್ನೂ ಆನ್ ದಿ ವೇ ಇದ್ದಾರೆ. ಹಾಂ ಮೇಡಮ್ ಅವರು ತಿಂತಿದ್ದಾರೆ. ಫೋನ್ ಮಾಡಿ ಯಾರಾದ್ರು ಕಾಲ್ ಮಾಡಿ. ನೋಡಿ ಗೈಸ್, ಇವರೆಲ್ಲ ರೆಡಿ ಮಾಡಿ ಸುಸ್ತಾಗಿ ಏನು ತಿಂತಿದ್ದೀರಾ? ಕಡಲೆಕಾಯಿ ನಂಗೆ ಕೊಡ್ರೆ. ಕಡಲೆಕಾಯಿ ಉಜ್ಜಿರೋದು. ಆಹಾ ಆಹಾ, ಇಂಥ ಬುದ್ಧಿ. ಚಾಳಕ್ಕೆ ನಾನು ಕೊಡ್ತೀನಿ. ನನ್ನ ಆದ್ಮಿ ಕೊಡ್ತಿದ್ದಾಳೆ. ಥ್ಯಾಂಕ್ ಯು. ಇದೇನು ರೈಸಾ? ಕಾಲ್ ಮಾಡಿದ್ರೆ ಎಲ್ಲಿದ್ದಾರೆ? ಮಾಡಿ ಅಪ್ಪ ಫೋನ್ ಮಾಡು. ಈಗೇನಂತ ಹಾಕೋದು? ವೆಯ್ಟ್ ಮಾಡ್ತಾ ಇದೀವಿ, ಇನ್ನೂ ಬಂದಿಲ್ಲ ಅವರು. ಆಮೇಲೆ ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು? ನಾವೇ ಸ್ಯಾಂಗ್ ಮಾಡ್ಬೇಕಂತಷ್ಟೇ. ಬರ್ತೀನಿ. ಫೋನ್ ಮಾಡಿ. ಇಲ್ಲ ಬರ್ತಾ ಕೊಡಿ.